ಆತ್ಮೀಯ ದೇವಶಂಡ್ರೆ, ಬರುವ ಭಾನುವಾರ 2 ಆರಾಧನೆಗಳು ತುಮಕೂರು ಪಟ್ಟಣದಲ್ಲಿ ಮತ್ತು ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ 9 ಗಂಟೆ ತನಕ. ಬೆಂಗಳೂರು ಪಟ್ಟಣದಲ್ಲಿ 9:15ರಿಂದ 12:30 ತನಕ. ತುಮಕೂರು ಪಟ್ಟಣದಲ್ಲಿ ನಡೆಯುವಂಥ ವಿಶೇಷವಾದಂಥ ಆರಾಧನೆಗಳಲ್ಲಿ ಕುಟುಂಬವಾಗಿ ಬನ್ನಿರಿ. ಒಂದು ವೇಳೆ ಎಲ್ಲೂ ಸದಾ ಸಭೆಗೆ ಹೋಗದೇ ಇರುವಂಥ ವ್ಯಕ್ತಿಗಳು ಇರುವುದಾದರೆ ಈ ಸಭೆಯಲ್ಲಿ ಜಾಯ್ನ್ ಆಗಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಬಲಪಡಿಸಲಿ. ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ಪ್ರತ್ಯೇಕವಾಗಿ ದೇವರ ಆರಾಧನೆಯಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ಒಂದು ದಿವ್ಯವಾದಂಥ ವಾಗ್ದಾನವನ್ನು ಧ್ಯಾನ ಮಾಡುವಂಥವ್ರು ಹಾಕೋಣ. ಜಪನ್ಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 19ನೇ ವಚನ ಕೊನೆಯ ಸಾಲನ್ನು ಓದ್ಕೊಳ್ಳೋಣ. ಅಂತೂ ಲೋಕದಲ್ಲೆಲ್ಲ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತನೆಗಳು ಉಂಟು ಮಾಡುವೆನು. ಅವಮಾನ ಪಟ್ಟವರಿಗೆಲ್ಲ ಸ್ತೋತ್ರ ಕೀರ್ತನೆಗಳನ್ನು ಉಂಟು ಮಾಡುವೆನು. ಆತ್ಮೀಯ ದೇವಶಂಡ್ರೆ, ಇವತ್ತಿನ ಸಂದೇಶದ ಪೀಠಿಕೆ ಇದಾಗಿರುವಂಥದ್ದಾಗಿದೆ. ಅವಮಾನದ ಮಾರ್ಗದಲ್ಲಿ ನೀನು ನಡೀತಾ ಇರುವುದಾದರೆ ಆಶೀರ್ವಾದದ ದಾರಿಯಲ್ಲಿ ನಿನ್ನನ್ನು ನಡೆಸುವಂಥ ದೇವರು. ಅವಮಾನದ ಮಾರ್ಗದಲ್ಲಿ ನೀನಿರುವುದಾದರೆ ಆಶೀರ್ವಾದದ ಮಾರ್ಗವನ್ನು ತೋರಿಸುವಂಥ ದೇವರು. ಇಲ್ಲಿ ದೇವರ ವಾಗ್ದಾನ ವಚನ ಹೀಗೆ ಹೇಳ್ತಾ ಇದೆ, ಇಡೀ ದೇಶದಲ್ಲೆಲ್ಲ ಅವಮಾನ ಹೊಂದಿದಂಥ ನಿನ್ನನ್ನು ಸ್ತೋತ್ರ ಮತ್ತು ಕೀರ್ತನೆಗೆ ನಾನು ಗುರಿ ಮಾಡುತ್ತೇನೆ ಎಂಬುದಾಗಿ. ಆತ್ಮೀಯ ದೇವಶಂಡ್ರೆ, ಇಲ್ಲಿ ಇಸ್ರಾಯೇಲರಿಗೆ ಈ ವಾಗ್ದಾನವನ್ನು ನುಡಿತಾ 20ನೇ ವಚನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇದು ಯೆಹೋವನ ವಾಕ್ಯ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇದು ಇಸ್ರಾಯೇಲರಿಗೆ ಮಾತ್ರವಲ್ಲ, ಇವತ್ತು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ಜೀವಿತದಲ್ಲೂ ಸಹ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ, ನಿಮ್ಮ ದಾಂಪತ್ಯ ಜೀವಿತದಲ್ಲಿ ದೇವರು ನಿಮಗಿರುವಂಥ ಆ ಎಲ್ಲ ಅವಮಾನವನ್ನು ದೂರ ಮಾಡಿ ನಿಮ್ಮ ಜೀವಿತದಲ್ಲಿ ಮಾನವನ್ನು ಮತ್ತು ಕೀರ್ತಿಯನ್ನು ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಅನುಗ್ರಹಿಸಲಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ದೇವನಾಕೆ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಶಂಡ್ರೆ, ಮಾನವನ ಜೀವಿತದಲ್ಲಿ ಏನು ಬೇಕಾದರೂ ತಡೆದುಕೊಳ್ತಾನೆ, ಆದರೆ ಅವಮಾನವನ್ನು ಮಾತ್ರ ತಡೆದುಕೊಳ್ಳೋದಿಲ್ಲ. ಒಂದು ವೇಳೆ ತಪ್ಪು ಮಾಡಿರುವುದಾದರೆ ಆ ತಪ್ಪಿನ ನಿಮಿತ್ತವಾಗಿ ಬರುವಂಥ ಅವಮಾನಗಳನ್ನು ಆತನು ತಡೆದುಕೊಳ್ಳೋದಕ್ಕೆ ಸಾಮರ್ಥ್ಯವುಳ್ಳವನಾಗಿರ್ತಾನೆ. ಆದರೆ ಏನೂ ತಪ್ಪು ಮಾಡದೆ, ಯಾವುದೇ ವಿಧವಾದಂಥ ಕಾರ್ಯಗಳಲ್ಲಿ ಕೈ ಹಾಕದೆ, ಯಾರ ವಿಷಯದಲ್ಲೂ ತಲೆ ಹಾಕದೆ, ಇವತ್ತು ಅನೇಕ ಜನರು ಸುಮ್ಮನೆ ಅವಮಾನಕ್ಕೆ ಗುರಿಯಾಗ್ತಾರೆ. ಅತಿ ಹೆಚ್ಚು ಭಕ್ತಿ ತೋರಿಸುತ್ತಾ, ಅತಿ ಹೆಚ್ಚು ಪ್ರಾರ್ಥನೆ ಮಾಡುತ್ತಾ, ಅತಿ ಹೆಚ್ಚು ದೇವರ ಸನ್ನಿಧಾನದಲ್ಲಿ ಬೆಳೆಯುತ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಮಕ್ಕಳು ಇಂಥ ಒಂದು ಆಶೀರ್ವಾದವನ್ನು ಹೊಂದಿದಂಥ ಮಕ್ಕಳನ್ನು ನೋಡುವಂಥ ಸಂದರ್ಭದಲ್ಲಿ ಅವಮಾನಿಸುತ್ತಲೇ ಇರ್ತಾರೆ. ಇವತ್ತು ಈ ವಾಗ್ದಾನವನ್ನು ಆಲಿಸುತ್ತಿರುವಂಥ ನಿನ್ನ ಬದುಕಿನಲ್ಲಿ ಯಾವ ರೀತಿಯಾದಂಥ ಅವಮಾನಕ್ಕೆ ನೀನು ಗುರಿಯಾಗ್ತಾ ಇದೆಯಾ? ಅಯ್ಯೋ, ಇಷ್ಟು ದಿನಗಳಾಯಿತು, ಇವರ ಬದುಕಿನಲ್ಲಿ ಯಾವತ್ತೂ ಸದಾ ಸಂತೋಷವಾಗಿ ಇರೋದನ್ನು ನಾವು ನೋಡಲೇ ಇಲ್ಲ. ಎಷ್ಟು ಮಕ್ಕಳು ದೊಡ್ಡವರಾದರೂ ಇವರಿಗೊಂದು ಒಳ್ಳೆಯ ಉದ್ಯೋಗ ಸಿಗಲಿಲ್ಲ. ಮಗಳು ಇಷ್ಟು ವರ್ಷವಾದರೂ ಸದಾ ವಿವಾಹವಾಗಲಿಲ್ಲ. ಮಗನು ತಾಳೆ ಗಿಡದಕ್ಕಿಂತ ಎತ್ತರವಾಗಿ ಬೆಳೆದು ನಿಂತುಕೊಂಡಿದ್ದಾನೆ. ಆದರೆ ಅವನಿಗೆ ಬುದ್ಧಿ ಜ್ಞಾನವೇ ಇಲ್ಲ. ಯೇಸು 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 ಎಂಬುದಾಗಿ ಇವರು ದೇವರನ್ನೇ ಆರಾಧಿಸ್ತಾ ಇದ್ದಾರಲ್ಲ, ಇವರ ಜೀವಿತದಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಎಂಬುದಾಗಿ ಜನರು ಒಂದು ವೇಳೆ ನಿನ್ನನ್ನು ಅವಮಾನಿಸ್ತಾ ಇರುವುದಾದರೆ ಇವತ್ತು ದೇವರು ನಿನ್ನ ಸಂಗಡಲೇ ಆತನು ಮಾತನಾಡ್ತಾ ಇದ್ದ. ದೇಶದ ವಿಶ್ವದಾದ್ಯಂತ ನೀನು ಎಲ್ಲಿ ಯಾವ ಸ್ಥಳದಲ್ಲಿ ಈ ದೇವರ ವಾಕ್ಯವನ್ನು ಕೇಳ್ತಾ ಇದೆಯೋ, ದೇವರ ಮಗುವೆ, ನಿನ್ನ ಬದುಕಿನಲ್ಲಿ ಆಗಿರುವಂಥ ಅವಮಾನಕ್ಕೆ ಬದಲಾಗಿ ಆಶೀರ್ವಾದದ ಬಾಗಿಲನ್ನು ತೆರೆದು ನಿನ್ನ ಹೆಸರನ್ನು, ನಿನ್ನಗಿರುವಂಥ ಕುಟುಂಬ, ನಿನ್ನ ಮಕ್ಕಳನ್ನು ಕೀರ್ತಿಗೆ ಪಾತ್ರರಾಗುವಂತೆ
ದೇವರು ಮಾಡುತ್ತೇನೆಂಬುದಾಗಿ ಇವತ್ತು ಪ್ರಮಾಣವನ್ನು ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅನೇಕ ವೇಳೆಗಳಲ್ಲಿ ನಾವು ಚಿಕ್ಕ ಪುಟ್ಟದಾದಂಥ ಅವಮಾನಗಳಿಗೆ ಎಷ್ಟೋ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡ್ತೇವೆ. ಅಯ್ಯೋ, ನಾನು ಬದುಕಲೇಬಾರ್ದು, ನಾನು ಸುಸೈಡ್ ಮಾಡ್ಕೊಂಡು ಬಿಡಬೇಕು, ನನ್ನ ಜೀವನ ಇಷ್ಟೇ, ನನ್ನನ್ನು ಯಾರೂ ಪ್ರೀತಿ ಮಾಡೋದಿಲ್ಲ, ನನ್ನ ಬದುಕು ಹೀಗಾಯ್ತಲ್ಲ ಎಂಬುದಾಗಿ ಕೆಟ್ಟ ನಿರ್ಧಾರಗಳನ್ನು ನಾವು ಯಾವತ್ತೂ ಸದಾ ತೆಗೆದುಕೊಳ್ಳಬಾರ್ದು. ಕ್ರಿಸ್ತನ ನಿಮಿತ್ತವಾಗಿ ಬರುವಂಥ ಪ್ರತಿಯೊಂದು ಅವಮಾನಗಳು, ಪ್ರತಿಯೊಂದು ನಿಂದೆಗಳನ್ನು ದೇವರು ತನ್ನ ವಾಗ್ದಾನ ವಚನದಲ್ಲಿ ಆತನು ಸ್ಪಷ್ಟಪಡಿಸಿದ್ದಾನೆ. ನನ್ನ ನಿಮಿತ್ತವಾಗಿ ಜನರು ನಿಮಗೆ ಹಾಗೆ ಮಾಡುವರು, ಕೆಟ್ಟ ಕೆಟ್ಟ ಮಾತುಗಳನ್ನು, ಅಪವಾದನೆಗಳನ್ನು, ನಿಂದೆಗಳನ್ನು ಹೊರಿಸುತ್ತಾರೆ. ಆದರೆ ಭಯಪಡಬೇಡ್ರಿ, ನೀವು ಭಾಗ್ಯವಂತರು. ನಿಮಗಾಗುವಂಥ ಪ್ರತಿಯೊಂದು ನಿಂದೆಗಳು ಅದು ಸೌಭಾಗ್ಯವೆಂದು ಎಣಿಸಿ ದೇವರ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ಇರ್ರಿ, ಪರಲೋಕದಲ್ಲಿ ಬಹಳ ಫಲ ಸಿಗುತ್ತದೆ, ನೀವು ಧನ್ಯರು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ದೇವರು ಮಾತನಾಡುವಂಥ ಸಂಗತಿಯನ್ನು ನಾವು ನೋಡುವಂಥರಾಗಿದೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಯಾವತ್ತೂ ಸದಾ ಅವಮಾನವಾಯಿತು ಎಂಬುದಾಗಿ ಆ ಅವಮಾನಕ್ಕೆ ನೋಡಿಕೊಂಡು ನೀನು ಕೊರಗುತ್ತಾ ಕೂತುಕೊಳ್ಳಬಾರ್ದು. ದೇವರ ಸನ್ನಿಧಾನದಲ್ಲಿ ಅವಮಾನ ಒಂದು ದಿನ ನಿನ್ನ ಬದುಕಿನಲ್ಲಿ ಒಂದು ದೊಡ್ಡದಾದಂಥ ಸಂತೋಷವನ್ನು ತರುವಂಥದ್ದಾಗಿದೆ. ಹಳೆ ಒಡಂಬಡಿಕೆ ಕಾಲದಿಂದ ಹಿಡಿದು ಹೊಸ ಒಡಂಬಡಿಕೆ ಕಾಲದವರೆಗೂ ನಾವು ನೋಡುವಂಥ ಸಂದರ್ಭದಲ್ಲಿ ಯಾರ್ಯಾರು ನಿಂದಿಸಲ್ಪಟ್ಟರೋ, ಯಾರ್ಯಾರು ಅವಮಾನಿಸಲ್ಪಟ್ಟರೋ, ಯಾರ್ಯಾರು ಅನೇಕ ಜನರ ನಾಲಿಗೆಗೆ, ಅವರ ಮಾತುಗಳಿಗೆ ಅಪಹಾಸ್ಯಕ್ಕೆ ಗುರಿಯಾದರೋ, ಅವ್ರ ಬದುಕನ್ನು ನೋಡುವಂಥ ಸಂದರ್ಭದಲ್ಲಿ ದೇವರು ಅವರನ್ನು ಅದೇ ಸ್ಥಳದಲ್ಲಿ ನಿಲ್ಲಿಸದೆ ಉನ್ನತವಾದಂಥ ಆಶೀರ್ವಾದದಿಂದ ದೇವರು ತುಂಬಿಸಿದ್ದನ್ನು ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇಬ್ಬರು ವ್ಯಕ್ತಿಗಳು ಅಮೂಲ್ಯವಾದಂಥ ಮಾತುಗಳನ್ನು ಈ ಅವಮಾನದ ಕುರಿತು ಬರೀತಾರೆ. ಬಹಳ ಜನ ಬರೀತಾರೆ, ಆದರೆ ಈ 2 ಕೊಟೇಶನ್ಸ್ ನನಗೆ ತುಂಬ ಇಷ್ಟ ಆಯಿತು. ಈ ಮಾತು ಹೀಗೆ ಹೇಳ್ತದೆ, ಇಟ್ಸ್ ದ ರಾ ಮೆಟೀರಿಯಲ್ಸ್ ಗಾಡ್ಸ್ ಟೆಸ್ಟಿಮನಿ ಅಂತೆ. ಏನಂದರೆ, ನಿಮ್ಮ ವೈಯಕ್ತಿಕವಾದಂಥ ಬದುಕಿನಲ್ಲಿ ಕಲ್ಲಾಗಿರುವಂಥ ಈ ದೃಢವಾದಂಥ ಅವಮಾನಗಳಿದೆಯಲ್ಲ, ಒಂದು ದಿನ ಆ ಖನಿಜವಾಗಿರುವಂಥ, ಆ ರಾ ಮೆಟೀರಿಯಲ್ಸ್ ಆಗಿರುವಂಥ ಆ ಕ್ರಿಯೆ ಏನಾಗುತ್ತೆ ಗೊತ್ತಾ, ದೇವರಿಗೆ ಒಂದು ದೊಡ್ಡ ಸಾಕ್ಷಿಯಾಗಿ, ಆ ಅವಮಾನ ಒಂದು ದೊಡ್ಡ ಸಾಕ್ಷಿಯಾಗಿ ಮಾರ್ಪಡ್ತದಂತೆ. ಇಟ್ಸ್ ರಾ ಮೆಟೀರಿಯಲ್ ಎಂಬುದಾಗಿ ಕರೆಯುವಂಥ ಸಂದರ್ಭದಲ್ಲಿ ಖನಿಜ ಅಂದರೆ ಕಠಿಣವಾಗಿರುವಂಥ ಆ ಸ್ಥಿತಿ ಒಂದು ದಿನ ದೇವರಿಗೆ ಸಾಕ್ಷಿ ಕೊಡುವಂಥ ಒಂದು ಕಾರ್ಯವಾಗಿರ್ತದೆ. ನಿಮಗೆ ಆಗುವಂಥ ಪ್ರತಿಯೊಂದು ಅವಮಾನಗಳನ್ನು ದೇವರ ಸನ್ನಿಧಾನದಲ್ಲಿ ದೇವರು ಒಂದು ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾನಂತೆ. ಈಗ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ ಏನಂದರೆ, ಈಗ ಬಂಗಾರ ಒಂದು ಖನಿಜ ವಸ್ತುವಾಗಿರ್ತದೆ, ಒಂದು ರಾ ಮೆಟೀರಿಯಲ್ ಆಗಿರ್ತದೆ, ಅದು ಭೂಮಿನಲ್ಲಿರ್ತದೆ. ಆ ರಾ ಮೆಟೀರಿಯಲನ್ನು ಹೊರಗಡೆ ತೆಗೆಯುವಂಥ ಸಂದರ್ಭದಲ್ಲಿ ಅದರ ಒಳಗಡೆ, ಆ ಖನಿಜದ ಒಳಗಡೆ ಕಲ್ಲಿರ್ತದೆ, ಕಸ ಇರ್ತದೆ, ಮಣ್ಣಿರ್ತದೆ, ಅನೇಕ ವಿಧವಾದಂಥ ಅದರಲ್ಲಿ ಕಸ ಮತ್ತು ಕಲ್ಮಶಗಳು ತುಂಬಿ ತುಳುಕುತ್ತಾ ಇರ್ತದೆ. ಅದನ್ನು ತೆಗೆದುಕೊಂಡು ಬಂದು ಪುಟಕ್ಕೆ ಹಾಕಿ ಅದನ್ನು ಶೋಧಿಸಿದ ನಂತರ ಅದು ಚೊಕ್ಕ ಬಂಗಾರವಾಗಿ ಇರ್ತದೆ. ಅದು ಮೊದಲು ಮಣ್ಣೆ, ಆದರೆ ಆ ಮಣ್ಣನ್ನು ಪರೀಕ್ಷಿಸಿ ಶೋಧಿಸಿದ ನಂತರ ಅದು ಬಂಗಾರವಾಗಿ ಮಾರ್ಪಟ್ಟದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಅವಮಾನ, ನಿಂದೆ, ಅಪಹಾಸ್ಯ ಎನ್ನುವಂಥ ಶೋಧನೆಗಳು ಮಾನವನ ಜೀವಿತದಲ್ಲಿ ಬರುವುದು ಬಹಳ ಒಳ್ಳೆಯದು. ಯಾಕೆಂದರೆ ಯಾರು ಅವಮಾನ ಮಾಡಿರ್ತಾರೋ, ಯಾರು ನಮ್ಮನ್ನು ನಿಂದಿಸುತ್ತಾರೋ, ಅವರ ಮಧ್ಯದಲ್ಲಿಯೇ ದೇವರಿಗೋಸ್ಕರವಾಗಿ ಒಂದು ಅದ್ಭುತವಾದಂಥ ಸಾಕ್ಷಿಯನ್ನಾಗಿ ದೇವರು ಮಾರ್ಪಡಿಸುವುದಕ್ಕೋಸ್ಕರವಾಗಿ ಅನೇಕ ಸಂದರ್ಭಗಳಲ್ಲಿ ಇಂಥ ಅವಮಾನದ ಮಾರ್ಗಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈಗ ಗಮನಿಸಿರಿ, ಬೆಂಗಳೂರಿಂದ ನಾವು ಚಿತ್ರದುರ್ಗಕ್ಕೆ ಹೋಗಬೇಕಂತ ಹೇಳಿದರೆ
ಬೆಂಗಳೂರನ್ನು ದಾಟಿ, ದಾಬಸ್ಪೇಟೆ ದಾಟಿ, ತುಮಕೂರು, ಶಿರಾ, ಹಿರಿಯೂರು ದಾಟಿ ಚಿತ್ರದುರ್ಗ ಹೋಗಬೇಕು. ಇದು ರೈಟ್ ವೇ. ಈ ರೈಟ್ ವೇ ಹೋಗಬೇಕಂದ್ರೆ ಒಂದೇ ನಿಮಿಷದಲ್ಲಿ ಹೋಗಿ ರೀಚ್ ಮಾಡೋಕ್ಕಾಗಲ್ಲ. ಅದರ ಮಧ್ಯದಲ್ಲಿ ಅನೇಕ ವಿಧವಾದಂಥ ಪಟ್ಟಣಗಳು ಬರ್ತದೆ, ಬಸ್ ಸ್ಟಾಪ್ಗಳು ಬರ್ತದೆ, ಅಲ್ಲಲ್ಲೇ ಬಸ್ಗಳು ನಿಂತ್ಕೊಳ್ತದೆ. ಅದಾದ ನಂತರ ಕೆಲವು ತಾಸುಗಳ ನಂತರ ಅದನ್ನು ನಾವು ಸೇರುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೇವಲ ವಾಗ್ದಾನಗಳನ್ನು ಓದಿದ ತಕ್ಷಣ ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಿಲ್ಲ. ದೇವರ ಮಾತುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಂಥ ತಕ್ಷಣ ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಿಲ್ಲ. ದೇವರು ಕರೆದುಕೊಂಡು ಹೋಗುವಂಥ ಅನೇಕ ಸ್ಟಾಪ್ಗಳಿದೆ. ಆ ಸ್ಟಾಪ್ಗಳು ಯಾವುದು ಗೊತ್ತಾ? ನಿಂದೆ, ಅವಮಾನ, ಅಪಹಾಸ್ಯ ಅನ್ನುವಂಥ ಸ್ಟಾಪ್ಗಳನ್ನು ದಾಟಿದ ನಂತರವೇ ನಾವು ಹೋಗಬೇಕಾದಂಥ ಆ ಸ್ಥಳಕ್ಕೆ ದೇವರು ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವಂಥವನಾಗಿದ್ದಾನೆ. ಇನ್ನೊಂದು ಮಾತನ್ನು ಭಕ್ತನು ಹೀಗೆ ಹೇಳ್ತಾನೆ, ಇನ್ ಗಾಡ್ ಹ್ಯಾಂಡ್ಸ್ ಎ ಪ್ಲೇಸ್ ಆಫ್ ದ ಪ್ಲಾಟ್ಫಾರಮ್ ಆಫ್ ಫೇಮ್ ಎಂಬುದಾಗಿ. ಎ ಪ್ಲಾಟ್ಫಾರಮ್ ಆಫ್ ಫೇಮ್ ಹೇಗೆ ಅಂದರೆ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಅವಮಾನ ಹೊಂದಿರುವುದಾದರೆ ನಾವು ದೇವರ ಕೈನಲ್ಲಿರ್ತೇವೆ. ದೇವರ ಕೈನಲ್ಲಿ ನಾವು ಇರುವಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಪ್ರಖ್ಯಾತಿ ಉಳ್ಳಂಥ ಒಂದು ಫೇಮ್ ಆಗಿರುವಂಥ ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತಾನೆಂಬುದಾಗಿ. ಹೌದು ಆತ್ಮೀಯ ದೇವಶನರೇ, ನಿಮ್ಮ ಬದುಕಿನಲ್ಲಿ ನಮಗಾಗುವಂಥ ಅವಮಾನಗಳನ್ನು ದೇವರು ಒಂದು ದಿನ ಬಹುಮಾನವನ್ನಾಗಿ ದೇವರು ಮಾರ್ಪಡಿಸುತ್ತಾನೆ. ಉದಾಹರಣೆಯಾಗಿ ನೋಡುವಂಥ ಸಂದರ್ಭದಲ್ಲಿ ಯೋಸೇಫನ ಜೀವನ ಚರಿತ್ರೆಯನ್ನು ಗಮನಿಸುವಂಥ ವೇಳೆಯಲ್ಲಿ ಆದಿಕಾಂಡ 41ನೇ ಅಧ್ಯಾಯದ 52ನೇ ವಚನದಲ್ಲಿ ಆತನೇ ಸ್ಪಷ್ಟಪಡಿಸುತ್ತಾನೆ. ನೋಡ್ರಿ, ಆ ಮಾತನ್ನು ನಾವು ಗಮನಿಸುವಂತವರಾಗೋಣ. ದೇವರಿಗೆ ಸ್ತೋತ್ರವಾಗಿ. 41ನೇ ಅಧ್ಯಾಯದ 52ನೇ ವಚನ. ನನಗೆ ಸಂಕಟ ಬಂದ ದೇಶದಲ್ಲಿಯೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ. ದೇವರಿಗೆ ಸ್ತೋತ್ರವಾಗಲಿ. ಈ ವಚನ ಗಮನಿಸರಿ. ನನಗೆ ಎಲ್ಲಿ ಸಂಕಟ ಬಂತೋ, ಎಲ್ಲಿ ಅವಮಾನಿಸಿದರೋ, ಎಲ್ಲಿ ನನಗೆ ನಿಂದೆ ಉಂಟಾಯಿತೋ ಅದೇ ದೇಶದಲ್ಲಿ ನನಗೆ ಅಭಿವೃದ್ಧಿಯನ್ನು ದೇವರು ಕೊಟ್ಟನಂತೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಶನರೇ, ಒಬ್ಬ ಆತ್ಮಿಕತೆ ಮನುಷ್ಯನ ಜೀವಿತದಲ್ಲಿ ಆತನಷ್ಟು ಅವಮಾನಕ್ಕೆ ಗುರಿಯಾದಂಥ ವ್ಯಕ್ತಿ ಬೈಬಲಲ್ಲಿ ಇಲ್ಲ. ಆದರೆ ಮಾಡದೇ ಇರುವಂಥ ತಪ್ಪು ಅವನ ಮೇಲೆ ಬರ್ತದೆ. ಸಾಮಾನ್ಯವಾದ ತಪ್ಪಲ್ಲ, ರೇಪಿಸ್ಟ್ ಎಂಬುದಾಗಿ. ಯಾವುದೇ ಪಾಪ ತಪ್ಪುಗಳನ್ನು ಮಾಡದೆ ಪರಿಶುದ್ಧತೆಯಿಂದ ತನ್ನ ಜೀವಿತವನ್ನು ನಡೆಸಿಕೊಂಡಂಥ ಆ ಮನುಷ್ಯನಿಗೆ ಇಂಥ ಒಂದು ಕೆಟ್ಟ ಅವಮಾನ ಮಾಡ್ತಾರೆ, ಆಪಾದನೆಗಳನ್ನು ಮಾಡ್ತಾರೆ. ಇವತ್ತಿನ ದಿನಮಾನಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ನಿಮ್ಮ ಬದುಕಿನಲ್ಲಿ ಇಂಥ ಒಂದು ಅವಮಾನಕ್ಕೋ ಅಥವಾ ಇಂಥ ಒಂದು ಕೆಟ್ಟದಾದಂಥ ನೀತಿ ಅಕ್ರಮದ ಕಾರ್ಯಗಳಲ್ಲಿಯೋ ನಾವು ನಡೆಯದೆ ನೀತಿವಂತರಾಗಿ ಪರಿಶುದ್ಧತೆಯಿಂದ ಇರುವಂಥ ಸಂದರ್ಭದಲ್ಲಿ ನಮಗೆ ಏನಾದರೂ ಅಂದರೆ ನಾವು ಎಷ್ಟು ನೋವನ್ನು ಅನುಭವಿಸ್ತೇವೆ. ಆದರೆ ಯೋಸೇಫನ ನೋವನ್ನು ಅನುಭವಿಸಲಿಲ್ಲ. ಕಾರಣ ಒಂದೇ, ಆತನು ಪಾಪನ ಮಾಡಲೇ ಇಲ್ಲ. ಅಂಥ ಒಂದು ಅಕ್ರಮ ಕಾರ್ಯವನ್ನು ಆತನ ಜೀವಿತದಲ್ಲಿ ನಡೆಸಲೇ ಇಲ್ಲ. ಅವನಿಗೆ ಒಂದು ಕನಸಿತ್ತು, ಎಷ್ಟೇ ನಿಂದೆ, ಎಷ್ಟೇ ಅವಮಾನ ಬಂದರೂ ಈ ಅವಮಾನದಿಂದ ದೇವರು ನನಗೆ ಆಶೀರ್ವಾದದ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾನೆಂಬುದಾಗಿ, ನಾನು ಬಂದಂಥ ಆ ದೇಶದಲ್ಲಿ ನನಗೆ ಉಂಟಾದಂಥ ಸಂಕಟದಲ್ಲಿ ದೇವರು ನನ್ನನ್ನು ಅಭಿವೃದ್ಧಿಪಡಿಸಿದನೆಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಉದಾಹರಣೆಯಾಗಿ ದೇವನಾಮಕ್ಕೆ ಸ್ತೋತ್ರವಾಗಲಿ, 33 ವರ್ಷಗಳ ಕಾಲ ಯೆಶಯ್ಯ ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನು ಯಾವ ತಪ್ಪನ್ನು ಮಾಡಲಿಲ್ಲ, ಯಾವ ಪಾಪವನ್ನು ಮಾಡಲಿಲ್ಲ, ಯಾವುದೇ ಅನೀತಿ ಕಾರ್ಯಗಳನ್ನು ನಡೆಸಲಿಲ್ಲ. ಆತನ ಹಾಗೆ ಪರಿಶುದ್ಧತೆಯಿಂದ ಯಾರೂ ಬದುಕಲಿಲ್ಲ. ಅಂತ ಯೇಸು ಸ್ವಾಮಿಯನ್ನು ಜನರು ಎಷ್ಟೆಷ್ಟೋ ನಿಂದೆ, ಅವಮಾನ, ಅನೇಕ ವಿಧವಾದ ಅಪಹಾಸ್ಯಗಳನ್ನು ಅವರು ಹೊಂದಿಕೊಂಡಂಥ ಸಂದರ್ಭದಲ್ಲಿ ಅವಮಾನ ನಿಂದೆಗಳ ಮಧ್ಯದಲ್ಲಿಯೇ ಯೇಸು ಸ್ವಾಮಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡನು. ಜನರು ಎಷ್ಟೋ ಅವಮಾನಿಸ್ತಾರೆ ಆತನನ್ನು, ಆದರೆ ಆ ಅವಮಾನದ ಮಧ್ಯದಲ್ಲಿ ತಾಳ್ಮೆಯನ್ನು ವಹಿಸಿ ದೇವರಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಂತಹ ಸಂದರ್ಭದಲ್ಲಿ ಇವತ್ತು 2025 ವರ್ಷವಾದರೂ ಸದಾ
ಆತನಿಗೆ ಆದಂಥ ಅವಮಾನ ತನ್ನನ್ನು ತಾನೇ ಆ ಶಿಲುಬೆಗೆ ಹಾಕಿಸ್ಕೊಳ್ಳಿಲ್ಲ. ಜನರು ಆತನಿಗೆ ಶಿಲುಬೆಗೆ ಕರ್ಕೊಂಡು ಹಾಕ್ತಾರೆ, ದೇಹದ ಮೇಲೆ ಸ್ವಲ್ಪ ಬಟ್ಟೆ ಇಲ್ಲದ ರೀತಿಯಲ್ಲಿ ಅವಮಾನಿಸುತ್ತಾರೆ. ಆದರೆ ಆತನು ಹೊಂದಿದಂಥ ಅವಮಾನಕ್ಕೆ ದೇವರು ಕೊಟ್ಟಂಥ ಆಶೀರ್ವಾದ ಏನು ಗೊತ್ತಾ? ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಎಲ್ಲ ಲೋಕಗಳಲ್ಲಿರುವಂಥ ಪ್ರತಿಯೊಬ್ಬರೂ ಸಹ ಯೇಸು ಕ್ರಿಸ್ತನೇ ದೇವರೆಂಬುದಾಗಿ ಅಡ್ಡಬಿದ್ದು ನಮಸ್ಕಾರ ಮಾಡುತ್ತಾರೆ ಎಂಬುದಾಗಿ. ಇವತ್ತು ಇಷ್ಟು ಉನ್ನತವಾದಂಥ ಪ್ರಖ್ಯಾತಿ ಈ ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಬಿಡುಗಡೆ, ಸಮಾಧಾನ, ಸಂತೋಷ, ಸಮೃದ್ಧಿ, ಆದರಣೆ, ಐಶ್ವರ್ಯ, ಪ್ರತಿಯೊಂದು ಮಂಡಲಗಳಲ್ಲಿ ಬೇಕಾದಂಥ ಪ್ರತಿಯೊಂದು ಕಾರ್ಯಗಳು ಸಿಗುವಂಥ ನಾಮ, ಅಷ್ಟು ಉನ್ನತವಾದಂಥ ನಾಮ ಇವತ್ತು ಯೇಸು ಕ್ರಿಸ್ತನ ನಾಮವಾಗಿ ಇವತ್ತು ನಾವೆಲ್ಲರೂ ಆರಾಧಿಸ್ತೇವೆ. ವಿಶ್ವದಾದ್ಯಂತ ದೇವರನ್ನೇ ಕೊಂಡಾಟ ಮಾಡುತ್ತೇವೆ. ಅಷ್ಟು ಪ್ರಖ್ಯಾತಿ ಬರೋದಕ್ಕೆ, ಅಷ್ಟೊಂದು ಉನ್ನತವಾದಂಥ ನೇಮ್, ಫೇಮ್ ದೇವರಿಗೆ ಸಿಗೋದಕ್ಕೆ ಕಾರಣ ಏನು ಗೊತ್ತಾ? ಆತನು ದೇವರ ಕೈನಲ್ಲಿದ್ದು ಅವಮಾನವನ್ನು ಹೊಂದಿದನು. ಇವತ್ತು ದೇವರ ಮಕ್ಕಳಾಗಿರುವಂಥ ನನ್ನ ನಿನ್ನ ಬದುಕಿನಲ್ಲಿ ದೇವರ ಮಕ್ಕಳೇ, ಯಾವ ಸಂಗತಿಗಳು ಕ್ರಿಸ್ತನ ನಿಮಿತ್ತವಾಗಿ ನಿನ್ನ ಬದುಕಿನಲ್ಲಿ ಅವಮಾನವನ್ನು ಹೊಂದುತ್ತಾ ಇದೆಯೋ, ಆ ಅವಮಾನಗಳಿಂದ ಆಶೀರ್ವಾದದ ಕಡೆಗೆ, ಆ ಅವಮಾನದಿಂದ ಆಶೀರ್ವಾದದ ಮಾರ್ಗದಲ್ಲಿ ನೀನು ನಡಿಬೇಕಂದ್ರೆ, ದೇವರು ನಡೆಸಬೇಕಂದ್ರೆ 3 ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳುತ್ತೇನೆ. ಮೊದಲನೇದೇನು ಗೊತ್ತಾ? ದನಾಕ್ಕೆ ಸ್ತೋತ್ರವಾಗಲಿ. ನೀತಿಯು ಘನತೆಯನ್ನು ತರುತ್ತದೆ, ಪಾಪವು ಅವಮಾನವನ್ನು ತರುತ್ತದೆ. ಈ ವಚನ ಎಲ್ಲಿದೆ? ದನಾಕ್ಕೆ ಸ್ತೋತ್ರವಾಗಲಿ ಕೆಳಗಿನ ಕಾಮೆಂಟ್ ಬಾಕ್ಸಲ್ಲಿ ಬರ್ರಿ. ನೀತಿಯು ಘನತೆಯನ್ನು ತರುತ್ತದೆ, ಪಾಪ ಅವಮಾನವನ್ನು ತರುತ್ತದೆ. ನೀತಿಯಿಂದ ಬದುಕುವುದಾದರೆ ನಿನ್ನ ಬದುಕಿನಲ್ಲಿ ಯಾವುದೇ ವಿಧವಾದಂಥ ಅವಮಾನಕ್ಕೆ ಗುರಿಯಾಗದ ರೀತಿಯಲ್ಲಿ, ಒಂದು ವೇಳೆ ಅವಮಾನ ಜನರು ಮಾಡಿರುವುದಾದರೂ ಸದಾ ಆ ಜನರ ಮುಂಭಾಗದಲ್ಲೇ ನಿನ್ನ ನೀತಿ ಕಾರ್ಯಗಳು, ದೇವರ ಮೇಲಿಟ್ಟಿರುವಂಥ ಪ್ರೀತಿಯ ಕಾರ್ಯಗಳು, ಆತನಲ್ಲಿಟ್ಟಿರುವಂಥ ಆ ಭಯಭಕ್ತಿ ನಿನಗೆ ಘನತೆಯನ್ನು ತರುತ್ತದೆ. ಒಂದು ವೇಳೆ ನಿನ್ನ ಒಳಗಡೆ ದೇವರಿಗೆ ಆಯಾಸಕರವಾದಂಥ ಪಾಪದ ಸಂಗತಿಗಳು ಅಥವಾ ಪಾಪದ ಕ್ರಿಯೆಗಳು ಒಂದು ವೇಳೆ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇರುವುದಾದರೆ, ತಪ್ಪದ ರೀತಿಯಲ್ಲಿ ಅವಮಾನಕ್ಕೆ ನಾವು ಗುರಿಯಾಗುತ್ತೇವೆ. ಅದಾದ ನಂತರ ಎರಡನೇ ಒಂದು ಸಂಗತಿ, ಅಹಂಕಾರ ಆಶೀರ್ವಾದದಿಂದ ದೂರ ಮಾಡುತ್ತದೆ, ವಿನಯ ಆಶೀರ್ವಾದಕ್ಕೆ ಹತ್ತಿರ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಅಹಂಕಾರ ಮನುಷ್ಯನಿಗೆ ಒಳ್ಳೆಯದಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಯಾರೂ ಸದಾ ತಾನು ಹುಟ್ಟಿದಾಗಲೇ ಎಲ್ಲವನ್ನು ಹೊಂದಿಕೊಂಡು ಬರೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಹಣ ಬಂದಾಗ, ಬಲಶಕ್ತಿ ಇರುವಾಗ, ತಲಾಂತುಗಳಿರುವಾಗ ಯಾರು ಅಹಂಕಾರ ಮಾಡಬಾರದು. ಅಹಂಕಾರ ಅವಮಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ, ವಿನಯ ಆಶೀರ್ವಾದದ ಕಡೆಗೆ ಕರೆದುಕೊಂಡು ಹೋಗ್ತದೆ. ಯೋಸೇಫನು ಮತ್ತು ದಾನಿಯೇಲನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಐಗುಪ್ತ ರಾಜನು ಮತ್ತು ಬ್ಯಾಬಿಲೋನ್ ಸಂಸ್ಥಾನದ ಅರಸರು ಅವರು ಕನಸುಗಳನ್ನು ಬಿಚ್ಚುತ್ತೀರಾ ನೀವು ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಅದು ನಮ್ಮಿಂದ ಸಾಧ್ಯವಿಲ್ಲ, ಆದರೆ ನಾವು ಆರಾಧಿಸುವಂಥ ಸರ್ವಶಕ್ತನಿಂದ ಅದು ಸಾಧ್ಯ ಎಂಬುದಾಗಿ ಅವರು ವಿನಯದಿಂದ ದೇವರನ್ನೇ ಗೌರವಿಸಿದ್ರು ವಿನಃ ತಮಗೆ ತಾವು ಅಹಂಕಾರ ಪಡಲಿಲ್ಲ. ಇವತ್ತಿನ ಸೇವಾ ಜೀವಿತಗಳನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ಪ್ರವಾದನೆ ಹೇಳಿದರೆ, ಒಂದು ಅದ್ಭುತಗಳನ್ನು ನಡೆದರೆ ಅದನ್ನು ದೊಡ್ಡದಾಗಿ ಹೈಲೈಟ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಮತ್ತೆ ಅವರು ಕಣ್ಮರೆಯಾಗಿ ಹೋಗಿಬಿಡ್ತಾರೆ. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಅಹಂಕಾರ ಇರುವುದಾದರೆ, ವಿನಯದಿಂದ ನೀನು ಪ್ರವರ್ತಿಸುವುದಾದರೆ, ನಿನ್ನ ಜೀವಿತದಲ್ಲಿ ಆಶೀರ್ವಾದದ ಆ ಬಾಗಿಲ ಕಡೆಗೆ ದೇವರು ನಿನ್ನನ್ನು ತೆಗೆದುಕೊಂಡು ಹೋಗುವಂತವನಾಗಿದ್ದಾನೆ. ಮೂರನೇ ಒಂದು ಸಂಗತಿ, ದೇನಾಕ್ಕೆ ಸ್ತೋತ್ರವಾಗಲಿ, ನಿನ್ನ ಬದುಕಿನಲ್ಲಿ ನೀನು ಮಾಡಬೇಕಾದಂಥ ಪ್ರಾಮುಖ್ಯವಾದ ಕಾರ್ಯ, ಇದನ್ನು ಓದಿದರೆ ಚೆನ್ನಾಗಿರ್ತದೆ. ಜ್ಞಾನೋಕ್ತಿ 11ನೇ ಅಧ್ಯಾಯದ 26ನೇ ವಚನ. ಜ್ಞಾನೋಕ್ತಿ 11ನೇ ಅಧ್ಯಾಯದ 26ನೇ ವಚನ. ಸ್ತೋತ್ರಂ. ಧಾನ್ಯವನ್ನು ಬಿಗಿ ಹಿಡಿಯುವವನ ಮೇಲೆ ಜನರ ಶಾಪ, ಮಾರುವವನ ತಲೆಯ ಮೇಲೆ ಆಶೀರ್ವಾದ. ದೇನಾಕ್ಕೆ ಸ್ತೋತ್ರವಾಗಲಿ. ಧಾನ್ಯವನ್ನು ಬಿಗಿ ಹಿಡಿಯುವವನ ಮೇಲೆ ಜನರ ಶಾಪ, ಮಾರುವವನ ತಲೆಯ ಮೇಲೆ ಆಶೀರ್ವಾದ. ಪ್ರೀತಿಯುಳ್ಳ ದೇವರೇ, ಇದರ ಅರ್ಥವನ್ನು ನಾನು ವಿವರಿಸಿ ಮಾಡಿ ಹೇಳ್ತೇನೆ. ನಮ್ಮ ಕೈನಲ್ಲಿ ಇರುವುದಾದರೆ 4 ಜನಕ್ಕೆ ಸಹಾಯ ಮಾಡೋಣ, ಹಸಿದಿದ್ದರೆ ಅವರಿಗೆ ಊಟ ಕೊಡೋಣ. ಪ್ರತ್ಯೇಕವಾಗಿ ಇವತ್ತು ನಾನು ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ, ಈ ವಿಷಯದಲ್ಲಿ ತಂದೆ ತಾಯಿಗಳಿಗೆ ನೀವು ತುಂಬ ಗೌರವಿಸಬೇಕು.
ಇವತ್ತು ತಾಯಿ 9 ತಿಂಗಳು ಹೊತ್ತು ಹೆತ್ತು ತಂದೆ ತನ್ನ ಬೆವರನ್ನು ರಕ್ತವಾಗಿ ಸುರಿಸಿ ನಿಮಗೆ ಸಾಕಿ ಸಲಹಿರುತ್ತಾರೆ. ಹೆತ್ತ ತಂದೆ ತಾಯಿಗಳಿಗೆ ಇವತ್ತು ಕೂಳು ಹಾಕೋದಿಲ್ಲ. ಹೆತ್ತ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಕಳಿಸ್ತೀರಾ. ಇದೆಲ್ಲವೂ ಸದಾ ಶಾಪಕ್ಕೆ ದಾರಿಯಾಗುತ್ತದೆ, ಅವಮಾನಕ್ಕೆ ದಾರಿಯಾಗುತ್ತದೆ. ಬೈಬಲಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ತಂದೆ ತಾಯಿಗಳನ್ನು ಸನ್ಮಾನಿಸುವಂಥವನು ಆತನು ಬಹುಕಾಲ ಇರುತ್ತಾನೆ, ಆಶೀರ್ವದಿಸಲ್ಪಡ್ತಾನೆ ಎಂಬುದಾಗಿ. ಆಶೀರ್ವಾದದ ಬಾಗಿಲು ತೆರೀಬೇಕಂದ್ರೆ ನಿನ್ನ ಅತ್ತೆ ಮಾವ ಇರ್ಬೋದು, ನಿನ್ನ ತಂದೆ ತಾಯಿಗಳಿರ್ಬೋದು, ವೃದ್ಧರಿರ್ಬೋದು, ಕೈಯನ್ನು ಬಿಗಿ ಹಿಡಿಬೇಡ. ದನಾಕ್ಕೆ ಸ್ತೋತ್ರವಾಗಲಿ. ಅದನ್ನು ಅವರಿಗೆ ಹಂಚಿಬಿಡುವಾಗ ಅದರ ಆಶೀರ್ವಾದವೆಲ್ಲವೂ ಸದಾ ಬರುವಂಥದ್ದಾಗಿದೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿನ್ನ ನೀತಿಯಿಂದ ಇರುವಾಗ ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಅಹಂಕಾರ ಮಾಡದೆ ದೇವರ ಸಮ್ಮುಖದಲ್ಲಿ ನಮಗಿರುವುಗಳನ್ನು ಹಂಚಿ ನಾವು ದೇವರ ಸನ್ನಿಧಾನದಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಅವಮಾನದ ಆ ದಾರಿಯಿಂದ ಆಶೀರ್ವಾದದ ಕಡೆಗೆ ದೇವರು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾಗೋಣ. ತಂದೆಯಾದ ದೇವರೇ, ನಸರೇತನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಅಪ್ಪ, ನಿನ್ನ ಪ್ರೀತಿಯ ಕೃಪೆಗಾಗಿ ನಾವು ವಂದನೆ ಸಲ್ಲಿಸ್ತೇವೆ ರಾಜ. ದೇವರ ಕರ್ತನೆ ಸ್ವಾಮಿ, ಅವಮಾನದ ಮಾರ್ಗದಿಂದ ಆಶೀರ್ವಾದದ ದಾರಿ ಕಡೆಗೆ ನಾನು ನಡೆಸುತ್ತೇನೆ ಎಂಬುದಾಗಿ ದೇವರ ಕರ್ತನೆ ಅವಮಾನಿಸಲ್ಪಟ್ಟಂಥ ದೇವಾಕರ್ತನ ಯೋಸೇಫ್ ಮತ್ತು ದಾನಿಯೇಲನು ದೇವರೇ ಅವರ ಜೀವಿತವನ್ನು ಗಮನಿಸುವಾಗ ಅವರಲ್ಲಿ ನೀತಿ ಇತ್ತು, ಅವರಲ್ಲಿ ಅಹಂಕಾರ ಇರಲಿಲ್ಲ. ದೇವಾಕರ್ತನೆ ಅವರಿಗಿರುವುಗಳನ್ನು ಕರ್ತನೆ ಸ್ವಾಮಿ ಅನೇಕರಿಗೆ ತಂದೆ ತಾಯಿಗಳಿಗೆ ಅವರು ಸನ್ಮಾನ ಮಾಡಿದರು ಎಂಬುದಾಗಿ ಬೈಬಲಲ್ಲಿ ನೋಡುತ್ತೇವೆ. ದೇವರೇ, ಅವರ ಅವಮಾನದ ಮುಸುಕನ್ನು ನೀನು ತೆಗೆದು ಆಶೀರ್ವಾದದ ಕಡೆಗೆ ನೀನು ನಡೆಸಿದೆ. ಇವತ್ತು ದೇವರ ಸಂದೇಶವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬ ದೇವ ಮಕ್ಕಳ ಹೃದಯದಲ್ಲಿ ಸದಾ ಅವಮಾನಕ್ಕೆ ಕಾರಣಗಳಾಗಿರುವಂಥ ಅನತಿ, ಅಹಂಕಾರ, ಕೈಯನ್ನು ಬಿಗಿ ಹಿಡಿದುಕೊಳ್ಳುವಂಥ ಈ ಸಂಗತಿಗಳು ನಿನ್ನ ಮಕ್ಕಳಿಂದ ದೂರ ಆಗಲಿ ರಾಜ. ದೇವರೇ, ಪ್ರತಿಯೊಬ್ಬರೂ ಸದಾ ನಿನ್ನ ಸನ್ನಿಧಾನದಲ್ಲಿ ದೇವರೇ ಪರಿಶುದ್ಧರಾಗಿ, ವಿನಯವುಳ್ಳವರಾಗಿ, ತಮಗಿರುವುಗಳಲ್ಲಿ ತೃಪ್ತಿಯುಳ್ಳವರಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸುವಾಗ ಪರಲೋಕದ ಬಾಗಿಲುಗಳನ್ನು ಇವರಿಗಾಗಿ ತೆರೆ ಮಾಡು. ಈ ಮಕ್ಕಳನ್ನು ಆಶೀರ್ವಾದ ಮಾಡು. ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ ಈ ಮಕ್ಕಳನ್ನು ನಿನ್ನ ಕೃಪೆಯಲ್ಲಿ ಮರೆಮಾಚಿ ಆರೋಗ್ಯ, ಬಲ, ಸಮಾಧಾನದಿಂದ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಆತ್ಮೀಯ ದೇವಜನರೇ, ಈ ಸಂದೇಶವನ್ನು ನೀವು ಮಾತ್ರ ಕೇಳದೆ ಅನೇಕ ಜನರಿಗೆ ಶೇರ್ ಮಾಡಿರಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.